ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ ವಿದ್ಯಾರ್ಥಿಗಳೇ. ನೀವು ನೋಡ್ತಾ ಇರೋ ಹಾಗೆ VA ಪರೀಕ್ಷೆಗೆ ತರಗತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ತರಗತಿ ಬಂದ್ಬಿಟ್ಟು 33ನೇ ತರಗತಿ ಆಗಿರುತ್ತೆ. 32 ತರಗತಿಗಳನ್ನು ಇನ್ನೂ ಕೂಡ ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ತರಗತಿ. ಕರ್ನಾಟಕದ ಇತಿಹಾಸವನ್ನು ನಾನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀನಿ. 31 ತರಗತಿಗಳು ಕರ್ನಾಟಕದ ಇತಿಹಾಸದ ಬಗ್ಗೆ ಆಗಿದ್ದಾವೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈಗ ತರಗತಿಗಳು ಬರ್ತಾ ಹೋಗ್ತವೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೀವು ನೋಡ್ತಾ ಹೋಗಬೇಕು. ಜೊತೆಗೆ ನಮ್ಮ ಒಂದು ತರಗತಿಗಳನ್ನು ನೋಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನೊಂದು ಸಜೆಸ್ಟ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ನಮ್ಮ ಒಂದು ಏನಪ್ಪ ಅಂತ ಅಂದರೆ ಸಂಪೂರ್ಣ ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು ಓದಿ ವಿದ್ಯಾರ್ಥಿಗಳೇ. ನೀವು 100% ಎಕ್ಸಾಮಲ್ಲಿ ಕ್ಲಿಯರನ್ನು ಮಾಡ್ಕೋಬೋದು. ಸಂಪೂರ್ಣ ಬ್ಯಾಚಲ್ಲಿ ಏನೇನಿರುತ್ತೆ ಸರ್ ಅಂತ ನೀವು ಕೇಳ್ಬೋದು. ಇಲ್ಲಿ ನಿಮಗೆ ಇದೊಂದು PDF ಬ್ಯಾಚ್ ಆಗಿರುತ್ತೆ. ಇಲ್ಲಿ GK ಪೇಪರ್ 1 ಅಂತ ಅಂದರೆ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ? ಹಿಸ್ಟ್ರಿ ಅಥವಾ ಇತಿಹಾಸ, ಮತ್ತು ಇಲ್ಲಿ ಭೂಗೋಳ, ಅದೇ ರೀತಿ ಅರ್ಥವ್ಯವಸ್ಥೆ, ಅದೇ ರೀತಿ ವಿಜ್ಞಾನ, ಅದೇ ರೀತಿ ಬೇರೆ ಬೇರೆ ಏನು ಕರೆಂಟ್ ಅಫೇರ್ಸ್ಗಳು ಆಗಿರ್ಬೋದು, ಅದೇ ರೀತಿ ಇತಿಹಾಸ ಆಗಿರ್ಬೋದು. ಎಲ್ಲ ಸಬ್ಜೆಕ್ಟ್ಗಳು ಮೇನ್ ಸಬ್ಜೆಕ್ಟ್ ಏನು GK ಕ್ವಶನ್ಗಳು ಕೇಳ್ತಾರೆ ಆ ಒಂದು ಸಬ್ಜೆಕ್ಟ್ಗಳನ್ನು ನಾವೇನು ಮಾಡಿದ್ದೀವಿ PDF ರೂಪದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ PDFಗಳನ್ನು ಮಾಡಿಕೊಂಡು ನಿಮಗೆ ಎಲ್ಲ ಏನು ಕೂಡ ಒಂದು ಕ್ವಶನ್ ಮಿಸ್ ಆಗದೆ ಇರೋ ರೀತಿಯಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನಿಮಗೆ ಸಂಪೂರ್ಣ ಬ್ಯಾಚ್ ಅಂತ ಮಾಡಿರ್ತಕ್ಕಂಥದ್ದು. ಇದನ್ನು ತಗೊಂಡು ನೀವು ಓದಿದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಯಾವುದೇ ಪರೀಕ್ಷೆ ಆಗಿದ್ರೂ ಕೂಡ ನೀವು ಕ್ರ್ಯಾಕ್ ಮಾಡ್ಬೋದು. ಓಕೆನಾ? ಇದರ ಜೊತೆಗೆ ನಾವು 6 ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು ಕೊಡ್ತೀವಿ. 6 ತಿಂಗಳಂತಾನೆ ಅಲ್ಲ, ಜನವರಿಯಿಂದ ಜುಲೈವರೆಗೆ ಈಗ ಏನು ಈಗ ಇರ್ತಕ್ಕಂಥ ಪ್ರಚಲಿತ ಘಟನೆಗಳು PDF ಏನಿರ್ತವೆ ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತೀವಿ. ಅದಕ್ಕಾಗಿ ಇದನ್ನು ಪರ್ಚೇಸ್ ಮಾಡಿಕೊಂಡು ಹೋದರೆ ನಿಮಗೆ ಯೂಸ್ ಆಗುತ್ತೆ. ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತೀರಾ? ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಅಮೌಂಟನ್ನು ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು udyog12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕಾದರೂ ಕಳಿಸಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನನ್ನು ಓಪನ್ ಮಾಡಿದರೆ ನೀವು ಟೆಲಿಗ್ರಾಮ್ ಚಾನಲ್ ಇದೆ, ಎಕ್ಸಾಮ್ ಇನ್ ಕನ್ನಡ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅಥವಾ SSCGD ಕನ್ನಡ ಅಂತ ಬರುತ್ತೆ. ಆ ಒಂದು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿಬಿಟ್ರೆ ನೀವು ಡೈರೆಕ್ಟಾಗಿ ನಮಗೆ ಮೆಸೇಜನ್ನು ಮಾಡ್ಬೋದು. ಓಕೆನಾ? ಅಲ್ಲಿ ಆದರೂ ನೀವು ಸ್ಕ್ರೀನ್ಶಾಟನ್ನು ಕಳಿಸಿ PDF ಅನ್ನು ಪಡ್ಕೋಬೋದು. ಈಗ ಡೈರೆಕ್ಟಾಗಿ ನಾವು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ ನೀವೇನಾದರೂ ಈ ಒಂದು ಬ್ಯಾಚನ್ನು ಪಡ್ಕೊಂಡ್ಬಿಟ್ಟು ಸರ್ ನಮಗೆ ಟೆಸ್ಟ್ ಬ್ಯಾಚ್ ಕೂಡ ಬೇಕು, ನಾವು ಇದನ್ನು ಓದ್ಬಿಟ್ಟು ನಾವೇನು ಮಾಡಬೇಕು ಅಂತ ಕೇಳ್ತೀರಾ? ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಇನ್ನು 1.5 ತಿಂಗಳಷ್ಟೇ ಇದೆ. ಅದಕ್ಕೆ ನಾನು ಟೆಸ್ಟ್ ಬ್ಯಾಚ್ ಕೂಡ ಲಾಂಚ್ ಮಾಡಿಬಿಟ್ಟಿದ್ದೀನಿ. ಈ ಒಂದು ಟೆಸ್ಟ್ ಬ್ಯಾಚಲ್ಲಿ ನಿಮಗೆ 201 ರೂಪಾಯಿಗೆ ಟೋಟಲ್ ಆಗಿ 1000ಕ್ಕೂ ಅಧಿಕ ಒಂದು ಏನಪ್ಪ ಅಂತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಸಿಗುತ್ತೆ, MCQ. ಓಕೆನಾ? ಅದಾಗ ಎಲ್ಲವೂ ಕೂಡ ಈ ಒಂದು ಎಕ್ಸಾಮ್ ಓರಿಯೆಂಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಜೊತೆಯಲ್ಲಿ ನಾವು ಏನು ತರಗತಿಯನ್ನು ಮಾಡ್ತಿರ್ತೀವಿ, ಇಂಥ ಒಂದು ತರಗತಿಯನ್ನು ಮಾಡ್ತಿರ್ತೀವಿ, ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಕೇಳ್ತಕ್ಕಂಥ ಒಂದು ಕ್ವಶನ್ಗಳನ್ನು ಮಾತ್ರ ನಾವು ತರಗತಿಯಲ್ಲಿ ಹೇಳ್ತೀವಿ. ಇಂಥ ತರಗತಿಗಳ ಒಂದು ಕ್ವಶನ್ಗಳನ್ನು ಕೂಡ ಈ ಒಂದು 201 ಟೆಸ್ಟ್ ಬ್ಯಾಚ್ ಏನಿದೆ ಈ ಒಂದು ಟೆಸ್ಟ್ ಬ್ಯಾಚಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಓಕೆನಾ? ಅದಕ್ಕಾಗಿ ಇದನ್ನು ಕೂಡ ಪಡ್ಕೊಂಡು ನೀವು ಏನು ಮಾಡ್ಬೋದು, ಈ ಒಂದು ಏನು VA ಎಕ್ಸಾಮ್ಗೆ ನೀವು ಪ್ರಿಪರೇಷನನ್ನು ನಡೆಸ್ಬೋದು. ನಮ್ಮೊಂದು ಟೆಲಿಗ್ರಾಮ್ ID ಬಂದುಬಿಟ್ಟು ಇಲ್ಲಿದೆ ನೋಡಿ, @ಜೀವನ್ ನಾಯಕ್ ಅಂತ. ಇದನ್ನಾದರೂ ನೀವು ಬಳಸ್ಕೊಂಡು ನೀವು ಡೈರೆಕ್ಟಾಗಿ ನಮಗೆ ಮೆಸೇಜನ್ನು ಮಾಡ್ಬೋದು. ಮತ್ತು ಇನ್ಸ್ಟಾಗ್ರಾಮ್ ID ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ. ಆಗಲೇ ನಾನು ಲಿಂಕ್ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ID ಲಿಂಕನ್ನು. ಯಾರಿಗಾದರೂ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ಗೂ ಕೂಡ ನೀವು ಏನು ಮಾಡ್ಬೋದು, ಫಾಲೋ ಮಾಡ್ಬೋದು. ಜೊತೆಗೆ ಮೆಸೇಜ್ ಕೂಡ ಮಾಡ್ಬೋದು. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ನಾವು ತರಗತಿಗಳನ್ನ ಶುರು ಮಾಡ್ಕೊಂಡ್ಬಿಡೋಣ. ಜೊತೆಗೆ ಇನ್ನೊಂದು ಲ್ಯಾಂಡ್ ಸರ್ವೇಯರ್ ಎಂಬತಕ್ಕಂಥ ಒಂದು ವಿದ್ಯಾರ್ಥಿಗಳು ಯಾರಿದ್ದೀರಾ ಅವರು ಕೂಡ ನೀವು ಈ ಒಂದು 601 ರೂಪಾಯಿ ಬ್ಯಾಚಲ್ಲಿ GK ಬ್ಯಾಚನ್ನು ನೀವು ತಗೋಬೋದು. ಇದನ್ನು ಕೂಡ ನಾವು ಸಂಪೂರ್ಣ ಬ್ಯಾಚ್ ಅಂತ ಹೆಸರಿಟ್ಟಿದ್ದೀವಿ. ಜೊತೆಗೆ ಕರೆಂಟ್ ಅಫೇರ್ಸು, ನಮಗೆ ಬರೀ ಕರೆಂಟ್ ಅಫೇರ್ಸ್ ಬೇಕು ಅನ್ನೋರು 1 ತಿಂಗಳಿಗೆ 25 ರೂಪಾಯಿ ರೂಪದಲ್ಲಿ ನಾವು ಕರೆಂಟ್ ಅಫೇರ್ಸನ್ನು ಕೊಡ್ತಾ ಇದ್ದೀವಿ. 12 ತಿಂಗಳದ್ದು ಬೇಕಂದರೆ 150 ರೂಪಾಯಿ ಇರುತ್ತೆ. ಅದೇ ಬರೀ 6 ತಿಂಗಳದ್ದು ಬೇಕಂತಂದರೆ 100 ರೂಪಾಯಿ ಇರುತ್ತೆ. ಇದು ಸ್ವಲ್ಪ ಪ್ರೈಸನ್ನು ಜಾಸ್ತಿ ಮಾಡಿದ್ದೀವಿ. ಯಾಕೆ ಅಂತಂದರೆ ತುಂಬ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಕೇಳ್ತಾ ಇದ್ರು. ಮತ್ತು ಜೊತೆಗೆ ಏನಪ್ಪ ಅಂತ ನಮ್ಮ ಒಂದು ಕಡಿಮೆ ಪ್ರೈಸ್ ಇರೋದು ನೋಡಿ ತುಂಬ ಜನ ತಗೊಳ್ತಾ ಇರಲಿಲ್ಲ. ನಾವು ಕ್ವಾಲಿಟಿ ಅಂತೂ ಕೊಡ್ತಾ ಇದ್ದೀವಿ, ಅದು ನಿಮಗೆ ಗೊತ್ತಿದೆ. ಅದನ್ನು ನೀವು ನೋಡಿಕೊಂಡು ಈ ಒಂದು ಇದನ್ನು ಕೂಡ ನೀವು ತಗೋಬೋದು. ಎಲ್ಲದಕ್ಕೂ ಏನು ಮಾಡಬೇಕು ಅಂತ ಅಂದರೆ, ಪಕ್ಕದಲ್ಲಿ ನಾನು ಸ್ಕ್ಯಾನರ್ ಕೊಟ್ಟಿದ್ದೀನಿ, ಫೋನ್ಪೇ ಸ್ಕ್ಯಾನರನ್ನು. ಆ ಒಂದು ಸ್ಕ್ಯಾನರ್ ಮುಖಾಂತರ ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟನ್ನು ನಮ್ಮ ಒಂದು udyog12@gmail.com ಎಂಬತಕ್ಕಂಥ ಇಮೇಲ್ IDಗಾದರೂ ಕಳಿಸ್ಬೋದು. ಇಲ್ಲ ಅಂತಾನೆ ಟೆಲಿಗ್ರಾಮ್ ಎಕ್ಸಾಮ್ ಇನ್ ಕನ್ನಡ ಅಂತ ಚಾನಲ್ ಇದೆ, ಅದನ್ನು ಜಾಯಿನ್ ಆಗಿ ಮೆಸೇಜ್ ಕೂಡ ಮಾಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಈಗ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿದ್ದಾವೆ. ಇಲ್ಲಿ ಮೊದಲನೇದಾಗಿ ನಾನು ಹಿಂದಿನ ತರಗತಿಯಲ್ಲಿ ನಾನು ಏನು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 12 ಏನಪ್ಪ ಅಂತ ಅಂದರೆ ಶೆಡ್ಯೂಲ್ಸ್ಗಳು ಇದ್ದಾವೆ ಅಥವಾ ಅನುಸೂಚಿಗಳು.
ಆ ಒಂದು ಅನುಸೂಚಿಗಳನ್ನ ಡಿಸ್ಕ್ರಿಪ್ಟಿವ್ ಆಗಿ ನಾನೇನು ಮಾಡಿದ್ದೆ, ತರಗತಿಗಳನ್ನ ಮಾಡಿಕೊಟ್ಟಿದ್ದೆ. ಅದರ ಮೇಲೆ ಈಗ ಪ್ರಶ್ನೆಗಳು ಬಂದಿದ್ದಾವೆ. ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ. ಏನು 12 ಅನುಸೂಚಿಗಳ ಮೇಲೆ ಯಾವುದಾದ್ರೂ ಎಕ್ಸಾಮಲ್ಲಿ ಒಂದಾದ್ರೂ ಎಕ್ಸಾಮಲ್ಲಿ 100% ಈ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಅದಕ್ಕಾಗಿ ಗೊತ್ತಿರಲಿ, 12 ಅನುಸೂಚಿಗಳ ಮೇಲೆ ನಿಮ್ಮ ಒಂದು ಹಿಡಿತ ಯಾವ ರೀತಿ ಇರಬೇಕು ಅಂತಾರೆ, ಎಂಥದ್ದೇ ಕ್ವಶನ್ ಕೇಳಿ ನಾವು ಆನ್ಸರ್ ಮಾಡ್ತಕ್ಕಂಥ ಹಿಡಿತವನ್ನು ನಾವು ಹೊಂದಿರಬೇಕು. ಈಗ ಬನ್ನಿ, ಮೊದಲನೇ ಪ್ರಶ್ನೆ ಇಲ್ಲಿ ಇಂಗ್ಲಿಷಲ್ಲಿ ಕೊಟ್ಟಿದ್ದಾರೆ, ನೋಡಬಹುದು. ಕನ್ಸಿಡರ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ದ 5th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ 5ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ನೋಡೋಣ ಬನ್ನಿ. ಇವಾಗ ಮೊದಲನೇ ಹೇಳಿಕೆ ನೋಡಿ, ಇದು ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದೆ. ಅಂದ್ರೆ ಈ ಒಂದು ಪರಿಶಿಷ್ಟ ಪ್ರದೇಶ ಅಂತ ಅಂದ್ರೆ ಏನು, ಶೆಡ್ಯೂಲ್ಡ್ ಏರಿಯಾಸ್, ಮತ್ತೆ ಅದರ ಜೊತೆಗೆ ಪರಿಶಿಷ್ಟ ಪಂಗಡ ಅಂತ ಅಂದ್ರೆ ಏನು, ಶೆಡ್ಯೂಲ್ಡ್ ಟ್ರೈಬ್ಸ್ ಎಂಬತಕ್ಕಂಥ ಒಂದು ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧ ಹೊಂದಿದೆ. ಹಾಗಾದ್ರೆ ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, 5ನೇ ಶೆಡ್ಯೂಲ್ ಏನಪ್ಪ ಹೇಳುತ್ತೆ ಅಂತ ಅಂದ್ರೆ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಶೆಡ್ಯೂಲ್ಡ್ ಏರಿಯಾಸ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ. ಓಕೆನಾ, ಇದನ್ನ ಹೇಳಿದ್ದೀನಿ. ಹಾಗಾಗಿ ಮೊದಲನೇ ಹೇಳಿಕೆ ಇಲ್ಲಿ ಸರಿ ಇದೆ. ಅದೇ ರೀತಿ ಈಗ ಎರಡನೇ ಹೇಳಿಕೆಗೆ ಬರೋದಾದ್ರೆ, ಪರಿಶಿಷ್ಟ ಪ್ರದೇಶಗಳನ್ನು ಹೊಂದಿರುವ ರಾಜ್ಯದ ರಾಜ್ಯಪಾಲರಿಗೆ 5ನೇ ಅನುಸೂಚಿಯ ಅಡಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಪರಿಶಿಷ್ಟ ಒಂದು ಪ್ರದೇಶ ಆಗಿರ್ಬೋದು, ಶೆಡ್ಯೂಲ್ಡ್ ಏರಿಯಾಸ್, ಮತ್ತೆ ಪರಿಶಿಷ್ಟ ಪಂಗಡ ಅಂದ್ರೆ ST, ಇವರೇನಿದ್ದಾರೆ, ಇವರಿಗೆ ಇರ್ತಕ್ಕಂಥ ಒಂದು ರಾಜ್ಯಗಳ ಒಂದು ರಾಜ್ಯಪಾಲರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂತ ಅಂದ್ರೆ ಜವಾಬ್ದಾರಿಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಅಥವಾ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನ ಇವ್ರು ಮಾಡಬಹುದು. ಸಾರಿ, ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇನ್ನೊಬ್ರು ಬರ್ತಾರೆ, ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ. ಇಲ್ಲಿ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇದು ಬೇರೆ. ಬಟ್ 5ನೇ ಅನುಸೂಚಿಯಲ್ಲಿ ಏನಪ್ಪಾ ಅಂತ ಅಂದ್ರೆ ರಾಜ್ಯಪಾಲರಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಓಕೆನಾ, ಎರಡನೇ ಹೇಳಿಕೆ ಕೂಡ ಸರಿ ಇದೆ. ಅದರ ಜೊತೆಗೆ ನೋಡಿ, ಈ ಒಂದು 5ನೇ ಅನುಸೂಚಿಯು ಈಶಾನ್ಯ ಭಾರತದ ಎಲ್ಲಾ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುತ್ತದೆ. ತುಂಬಾ ಇಂಪಾರ್ಟೆಂಟ್ ನೋಡಿ ವಿದ್ಯಾರ್ಥಿಗಳು, ಈಶಾನ್ಯ ಭಾರತದ ಎಲ್ಲಾ ಬುಡಕಟ್ಟು ಪ್ರದೇಶಗಳಿಗೆ ಏನಪ್ಪ ಮಾಡುತ್ತೆ ಅಂತ ಅಂದ್ರೆ ಅನ್ವಯಿಸುತ್ತದೆ ಅಂತ. ಹೌದು ವಿದ್ಯಾರ್ಥಿಗಳೇ, ಎಲ್ಲಾ ಬುಡಕಟ್ಟು ಜನಾಂಗಗಳಿಗೆ ಇದು ಪ್ರದೇಶಗಳಿಗೆ ಅನ್ವಯಿಸುತ್ತದೆ. ಶೆಡ್ಯೂಲ್ಡ್ ಏರಿಯಾಸ್ ಅಂತ ಇನ್ನೊಂದು ಬರುತ್ತೆ. ಯಾವುದಪ್ಪ ಅಂತ ಅಂದ್ರೆ 6ನೇ ಅನುಸೂಚಿ. ಇದರಡಿಯಲ್ಲಿ ಬರೀ 4 ರಾಜ್ಯಗಳು ಮಾತ್ರ. ನಾನು ಹಿಂದಿನ ಒಂದು ತರಗತಿಯಲ್ಲಿ ಆ ಒಂದು 4 ರಾಜ್ಯಗಳು ಯಾವ್ಯಾವುದು ಅಂತ ಕ್ವಶನ್ ಕೇಳಿದೆ. ತುಂಬಾ ವಿದ್ಯಾರ್ಥಿಗಳು ಆನ್ಸರ್ ಅನ್ನ ಮಾಡಿದಿರಾ, ಅವರಿಗೆ ಧನ್ಯವಾದಗಳು. ಈಗ ನೋಡಿ, ಆ ಒಂದು 4 ರಾಜ್ಯ ಯಾವುದು? ಅಸ್ಸಾಂ, ATMM ಅಂತ ನಾನು ಟ್ರಿಕ್ಸ್ ಅನ್ನ ಹೇಳ್ಕೊಟ್ಟಿದ್ದೆ. ATMM ಅಂತ ಅಸ್ಸಾಂ. T ಅಂತ ಅಂದ್ರೆ ತ್ರಿಪುರ, M ಅಂದ್ರೆ ಮೇಘಾಲಯ. ನೆಕ್ಸ್ಟ್ 4ನೇದು M ಅಂದ್ರೆ ಮಿಜೋರಾಂ. ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ ಅಂತ. ಇದು 6ನೇ ಅನುಸೂಚಿಯಲ್ಲಿ ಬರ್ತಕ್ಕಂತಹ ಒಂದು 4 ರಾಜ್ಯಗಳಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಈ ಒಂದು ಸ್ಪೆಷಲ್ ಪ್ರಾವಿಷನ್ ಅಡಿಯಲ್ಲಿ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಗಳನ್ನ ಅವ್ರು ಏನ್ ಮಾಡಬಹುದು, ಫಾರ್ಮೇಶನ್ ಅನ್ನ ಮಾಡ್ಕೋಬಹುದು. ಇದನ್ನು ಕೂಡ ಕೊಟ್ಟಿದ್ದಾರೆ. ಓಕೆನಾ, ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಏನು? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, 1, 2 ಮತ್ತೆ 3. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಇವಾಗ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಇದೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ 6th ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ನಾನು ಈಗಾಗಲೇ ಹೇಳಿದೆ 5th ಶೆಡ್ಯೂಲ್ ಮತ್ತೆ 6th ಶೆಡ್ಯೂಲ್, ಇದು ಕನ್ಫ್ಯೂಸ್ ಆಗ್ತಕ್ಕಂಥ ಶೆಡ್ಯೂಲ್ಗಳು ಇವು. ಅದಕ್ಕಾಗಿ ಇಲ್ಲಿ ಪ್ರಶ್ನೆಗಳು ಬರ್ತವೆ, ಗೊತ್ತಿರಲಿ. ನೋಡಿ, 6ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 6ನೇ ಅನುಸೂಚಿ ಏನ್ ಹೇಳುತ್ತೆ? ಟೋಟಲ್ ಆಗಿ 4 ರಾಜ್ಯಗಳು ಇಲ್ಲಿ ಬರ್ತವೆ. ಅದನ್ನ ಈಗ ನೋಡೋಣ. ನೋಡಿ, ಮೊದಲನೇ ಹೇಳಿಕೆ ಏನಿದೆ? ಇದು ಸ್ವಾಯತ್ತ ಜಿಲ್ಲಾ ಮಂಡಳಿಗಳಿಗೆ ಅವಕಾಶವನ್ನ ಕಲ್ಪಿಸುತ್ತದೆ. ಸ್ವಾಯತ್ತ ಅಂದ್ರೆ ಏನು ನಮಗೆ ಗೊತ್ತಿಲ್ಲ ಸರ್. ಹಾಗಾದ್ರೆ ನಾವೇನ್ ಮಾಡೋಣ, ಇವಾಗ ಇಂಗ್ಲಿಷ್ಗೆ ಹೋಗೋಣ. ನೋಡಿ, ಇಟ್ ಪ್ರೊವೈಡ್ಸ್ ಫಾರ್ ದ ಅಟೋನಾಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್. ನೋಡಿ ವಿದ್ಯಾರ್ಥಿಗಳು, ನಾನು ಈಗಾಗಲೇ ಹೇಳಿದೆ, ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನ 6ನೇ ಅನುಸೂಚಿ ಏನ್ ಮಾಡುತ್ತೆ, ಇದು ಫಾರ್ಮೇಶನ್ ಅನ್ನ ಮಾಡೋದಕ್ಕೆ ಏನಪ್ಪಾ ಅಂತ ಅಡಿಪಾಯವನ್ನ ಹಾಕತ್ತೆ ಅಂತ. ಆ ಒಂದು ರೀತಿಯಲ್ಲಿ ಮೊದಲನೇ ಹೇಳಿಕೆ ಸರಿ ಇದೆ. ಅರ್ಥ ಆಯ್ತಾ? ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಅಂದ್ರೆ ಏನು ಅಂದ್ರೆ ಆ ಒಂದು ಜಿಲ್ಲೆಗಳಿಗೆ ಸ್ಪೆಷಲ್ ಅಧಿಕಾರ, ಅಂದ್ರೆ ಈ ಒಂದು ಜಿಲ್ಲೆಗಳಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಅಧಿಕಾರಗಳನ್ನ ಕೊಟ್ಬಿಡ್ತಾರೆ ಈ ಒಂದು 4 ರಾಜ್ಯಗಳಲ್ಲಿ. ಆ ಒಂದು 4 ರಾಜ್ಯಗಳು ಯಾವ್ಯಾವುದು ನೋಡಿ. ಇವಾಗ ಇದು ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ಅಂತಕ್ಕಂಥ 4 ರಾಜ್ಯಗಳು ಅಥವಾ ಕೆಲವು ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಅಲ್ವಾ? 4 ರಾಜ್ಯಗಳು ಯಾವ್ಯಾವುದು? ಅಸ್ಸಾಂ, ತ್ರಿಪುರ, ಮೇಘಾಲಯ ಮತ್ತು ಮಿಜೋರಾಂ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ 3ನೇ ಹೇಳಿಕೆ ನೋಡಿ, ಇದು ಕರ್ನಾಟಕದ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲೇ ನಾವು ಫೇಲ್ ಆಗೋದು.
ಓಕೆನಾ. ಈಸಿಯಾಗಿ ನಮಗೆ 6ನೇ ಒಂದು ಅನುಸೂಚಿಯಲ್ಲಿ ಬರ್ತಕ್ಕಂಥ 4 ರಾಜ್ಯಗಳು ಗೊತ್ತಿದ್ರೆ ಇದಕ್ಕೆ ಆನ್ಸರ್ನ ಮಾಡ್ಬೋದಿತ್ತು. ನೋಡಿ ಇಲ್ಲಿ ನಿಮಗೆ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಏನಪ್ಪ ಟ್ರಿಕ್ಸ್ ಅಂತ ಅಂದರೆ, ನಮಗೆ ಇದಕ್ಕೆ ಆನ್ಸರೇ ಗೊತ್ತಿಲ್ಲ ಸರ್ ಅಂತ ಅಂದರೆ 3ನೇ ಹೇಳಿಕೆ ನೋಡಿ, ಇದು ಕರ್ನಾಟಕದ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುತ್ತದೆ ಅಂತ ಇದೆಯಲ್ವಾ, ಇದು ಒಂದು ಗೊತ್ತಾಯಿತು ಸರ್. ಇದು ಕರ್ನಾಟಕದಲ್ಲಿ ನಮಗೆ ಗೊತ್ತಿಲ್ಲ ಸರ್ ಎಂಬತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡಿ 3ನೇ ಹೇಳಿಕೆಯಲ್ಲಿದೆ, ಅದು ತಪ್ಪಾಗ್ಬಿಡುತ್ತೆ. 3ನೇ ಹೇಳಿಕೆಯಲ್ಲಿದೆ, ಇಲ್ಲಿದೆ ಅಲ್ವಾ 2 and 3 ಓನ್ಲಿ, ಅಂದರೆ ಸರಿ ಕೇಳಿದ್ದಾರೆ ಇವರು. 2 and 3 ಓನ್ಲಿ ಇದೆ ಅಲ್ವಾ, ಇದು ತಪ್ಪು, ಇದು ಬರಲ್ಲ. ನೆಕ್ಸ್ಟ್ 1, 2, 3 ಇದೆ ಅಲ್ವಾ, ಇಲ್ಲೂ ಕೂಡ 3 ಇದೆ ಅಲ್ವಾ, ಇದು ಕೂಡ ಬರಲ್ಲ. ನೆಕ್ಸ್ಟ್ 1 ಮತ್ತು 3 ಇದೆ ಅಲ್ವಾ, ಇದು ಕೂಡ ಬರಲ್ಲ. ಬರೋದು ಒಂದೇ 1 ಮತ್ತು 2, ಅದು ಆಪ್ಷನ್ ಎ ನಲ್ಲಿ ಮಾತ್ರ ಇದೆ. ಹಾಗಾಗಿ ಆಪ್ಷನ್ ಎ ಮಾತ್ರ ಸರಿ. ಓಕೆನಾ, ಅರ್ಥ ಆಯ್ತಾ? ಈ ರೀತಿ ನೀವು ಏನು ಮಾಡಬೇಕು, ಆನ್ಸರ್ನ ಮಾಡ್ಕೊಂಡ್ರೆ ನೀವು 100% ಏನಪ್ಪ ಅಂತ ಅಂದರೆ ಎಕ್ಸಾಮ್ಸಲ್ಲಿ ನೀವು ಕಿಂಗ್ ಆಗ್ತೀರಾ, ಅಥವಾ ಎಕ್ಸಾಮ್ಸಲ್ಲಿ ರಾಜ ಆಗ್ತೀರಾ. ನೀವು ರಾಜ ಅಂದರೆ ಏನು, ನೀವು ಪಕ್ಕಾ ಕ್ಲಿಯರ್ ಮಾಡ್ತೀರಾ ಅಂತ. ಅರ್ಥ ಆಯ್ತಾ? ಮತ್ತು ಬೇರೆ ಏನೇನು ಅನ್ಕೋಬೇಡಿ. ಈಗ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳು, ಇವರು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಇಂಥ ಒಂದು ಪ್ರಶ್ನೆಗಳನ್ನ ನೋಡಿನೇ ಇಲ್ಲಿ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಕೆಲವು ವಿದ್ಯಾರ್ಥಿಗಳು ಅಂದರೆ ಸೀರಿಯಸ್ ಆಸ್ಪಿರೆಂಟ್ಸ್ ಯಾರಿದ್ದೀರಾ, 100% ಆಗಿ ಓದ್ತಕ್ಕಂಥ ಆಸ್ಪಿರೆಂಟ್ಸ್ ಯಾರಿದ್ದೀರಾ, ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಅವರಿಗೆ ನಾನೇನಪ್ಪ ಹೇಳ್ತಿದ್ದೀನಿ, ಹೇಳಿಕೆ ಹೆಂಗಾದರೂ ಬರಲಿ ಸರ್, ಹೇಳಿಕೆ ಹೆಂಗಾದರೂ ಬರಲಿ. ಬಟ್ ನಾನೇನು ಹೇಳ್ತಿದ್ದೀನಿ, ಒಂದೊಂದು ಹೇಳಿಕೆಗಳಿಗೂ ಕೂಡ ಒಂದೊಂದು ಪ್ರಶ್ನೆ ರೂಪದಲ್ಲಿ ನಾನು ಬಿಡಿಸ್ಕೊಡ್ತಾ ಹೋಗ್ತಿದ್ದೀನಿ. ಒಂದೊಂದು ಸ್ಲೈಡಲ್ಲಿ 3, 4 ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಒಂದೊಂದು ಸ್ಲೈಡಲ್ಲಿ ನೀವು ಒಂದು ಸ್ಲೈಡ್ ಓದ್ಬಿಟ್ರಿ, ಈ ಒಂದು ಸ್ಲೈಡ್ಗೆ ಆನ್ಸರ್ನ ಮಾಡಿಬಿಟ್ರಿ ಅಂತ ಅಂದರೆ ನಿಮಗೆ ಇಲ್ಲಿ ಒಂದೇ ಒಂದು ಸ್ಲೈಡಲ್ಲಿ 3 ಕ್ವಶನ್ ಬಂದು ಅಂತ, 3 ಕ್ವಶನಿಗೆ ಆನ್ಸರ್ ಮಾಡಿದ್ರಿ ಅಂತ. ಬಟ್ ಏನು, ಈ ಒಂದು ಸ್ಲೈಡಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಹೇಳಿಕೆಗಳು ಕೂಡ ಇಲ್ಲಿ ಟಫ್ ಇರ್ತವೆ. ಯಾಕೆ ಅಂತ ಅಂದರೆ ನಮ್ಮ ವಿದ್ಯಾರ್ಥಿಗಳು 100% ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಬೇಕು ಅಂತ ನಾನು ಇಂಥ ಸ್ಲೈಡ್ಗಳನ್ನು ಕೊಟ್ಟಿದ್ದೀನಿ. ಓಕೆನಾ, ಅರ್ಥ ಆಯ್ತಾ? ಈಗ ಬನ್ನಿ, ಈಗ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ 9th ಶೆಡ್ಯೂಲ್ ಅಂತ 9ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ನೋಡಿ ಏನಿದೆ. 1951ರ ಮೊದಲನೇ ಸಂವಿಧಾನದ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಹೆಸರನ್ನು ಇಡಲಾಯಿತು, ಈ ಒಂದು ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಓಕೆನಾ. 9ನೇ ಅನುಸೂಚಿ ಏನಪ್ಪ ಹೇಳುತ್ತೆ, ಇದು ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಹೇಳುತ್ತೆ. ಲ್ಯಾಂಡ್ ರಿಫಾರ್ಮ್ ಅಂತ ಅಂದ್ರೆ ಏನು, ಜಮೀನ್ದಾರಿಕೆ ಹಕ್ಕನ್ನು ತೆಗೆದುಹಾಕುವುದು. ಮತ್ತು ಜಮೀನ್ದಾರಿಕೆ ಹಕ್ಕನ್ನು ತೆಗೆದುಹಾಕುವುದನ್ನ ಈ ಒಂದು ರಿಫಾರ್ಮ್ ಮುಖಾಂತರ 9ನೇ ಅನುಸೂಚಿನ ತೆಗೆದುಕೊಂಡು ಹಾಕ್ತಾರೆ 1951ರಲ್ಲಿ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇದೇ 1951ರಲ್ಲಿ ಈ ಒಂದು ಮೊದಲನೇ ಅನುಸೂಚಿಯನ್ನ ಯಾಡ್ ಮಾಡಬೇಕಾದ್ರೆ ಅಥವಾ ಸೇರಿಸಬೇಕಾದ್ರೆ ಇದ್ದಂತಹ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ತಾರೆ. ಯಾರಪ್ಪ ಅಂತ ಅಂದ್ರೆ 1951ರಲ್ಲಿ ಜವಾಹರಲಾಲ್ ನೆಹರು ಅವರಿದ್ರು. ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ಮುಂದಿನ ಹೇಳಿಕೆ ನೋಡಿ, 9ನೇ ಅನುಸೂಚಿಯಲ್ಲಿ ಸೇರಿಸಲಾದ ಕಾನೂನುಗಳು ನ್ಯಾಯಾಂಗ ಪರಿಶೀಲನೆಯಿಂದ ಸಂಪೂರ್ಣವಾಗಿ ಮುಕ್ತವಾಗಿವೆ. ನೋಡಿ ವಿದ್ಯಾರ್ಥಿಗಳೇ, ಮುಕ್ತವಾಗಿವೆ ಅಂತ ಬಂದಾಗ ನಾವು ಅನ್ಕೋಬೇಕು, ಮತ್ತೆ ನ್ಯಾಯಾಲಯ ಅಂತ ಬಂದಾಗ ನ್ಯಾಯಾಂಗ ಪರಿಶೀಲನೆ ಅಂತ ಅಂದ್ರೆ ಏನು, ಇದು 100% ಆಲ್ರೆಡಿ ಎಕ್ಸಾಮ್ಗೆ ಬಂದು ಕೇಳಿದ್ದಾರೆ ಇದನ್ನ. ಜುಡಿಷಿಯಲ್ ರಿವ್ಯೂ ಅಂತ ನೋಡಿ, 2ನೇ ಹೇಳಿಕೆಯಲ್ಲಿ ಇಂಗ್ಲಿಷಲ್ಲಿ ನೋಡಿ ಜುಡಿಷಿಯಲ್ ರಿವ್ಯೂ ಅಂತ ಇದೆ. ಈ ಒಂದು ಜುಡಿಷಿಯಲ್ ರಿವ್ಯೂ ಅಂತ ಬಂದಾಗ 9ನೇ ಒಂದು ಅನುಸೂಚಿಯಲ್ಲಿ ಯಾರು ಏನು ಬೇಕಾದರೂ ಮಾಡಲಿ ಅದು ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿರ್ತದೆ. ಹಾಗಾಗಿ ಈ ಒಂದು 2ನೇ ಹೇಳಿಕೆ ಏನಿದೆ ಇದು ತಪ್ಪಿದು. ಓಕೆನಾ, 2ನೇ ಹೇಳಿಕೆ ಏನಿದು ಇದು ತಪ್ಪಿದು. ಹಾಗಾಗಿ 2ನೇ ಹೇಳಿಕೆಯಲ್ಲಿ ತಪ್ಪಾಗತ್ತೆ. ನೆಕ್ಸ್ಟ್ 3ನೇ ಹೇಳಿಕೆ ನೋಡಿ, 9ನೇ ಅನುಸೂಚಿಯ ಮೂಲ ಉದ್ದೇಶವು ಕೆಲವು ಭೂ ಸುಧಾರಣಾ ಕಾನೂನುಗಳನ್ನು ರಕ್ಷಿಸುವುದು ಆಗಿತ್ತು. ನಾನು ಈಗಾಗಲೇ ಹೇಳಿದ್ದೀನಿ ಲ್ಯಾಂಡ್ ರಿಫಾರ್ಮ್ಗಳನ್ನು ಮಾಡಬೇಕು, ಮತ್ತೆ ಇಲ್ಲಿ ಜಮೀನ್ದಾರಿಕೆ ಹಕ್ಕನ್ನು ತೆಗಿಬೇಕು ಅಂತ. ಹಾಗಾಗಿ 3ನೇ ಹೇಳಿಕೆ ಏನಾಗುತ್ತೆ, ಸರಿಯಾಗತ್ತೆ. 3ನೇ ಹೇಳಿಕೆ ಸರಿಯಾಗತ್ತೆ, 1ನೇ ಹೇಳಿಕೆ ಕೂಡ ಸರಿಯಾಗತ್ತೆ. 2ನೇ ಹೇಳಿಕೆ ತಪ್ಪು. 2ನೇ ತಪ್ಪಾಯ್ತು ಅಂತ ಅಂದ್ರೆ ನೋಡಿ, 1 ಮಾತ್ರ ಅಲ್ಲ 1 ಮತ್ತು 3 ಮಾತ್ರ. ಆಪ್ಷನ್ ಬಿ ಸರಿಯಾದ ಉತ್ತರ. ಇಲ್ಲಿ 2 ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪು. 1, 2, 3 ಕೊಟ್ಟಿದ್ದಾರೆ, ಇದು ತಪ್ಪು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ಈಗ 4ನೇ ಪ್ರಶ್ನೆಗೆ ಹೋಗೋಣ. ನೋಡಿ 4ನೇ ಪ್ರಶ್ನೆ ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೋಡಿ ವಿದ್ಯಾರ್ಥಿಗಳೇ, ಇದರ ಮೇಲೆ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಪ್ರಶ್ನೆ ಆಗಿದೆ, ಹೌದಲ್ವಾ? ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಪ್ರಶ್ನೆ ಆಗಿದೆ. ಏನು ಕೇಳಿದ್ರು ಇದ್ರ ಮೇಲೆ ನೋಡಿ, ಇತ್ತೀಚೆಗೆ 7ನೇ ಅನುಸೂಚಿಯಲ್ಲಿ ಬರ್ತಕ್ಕಂಥ ಕೆಳಗಿನ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಬಿಟ್ಟು ಅದರಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಭಾಷೆಗಳು ಅಂತ ಕೊಟ್ಟುಬಿಟ್ಟು ಇದರಲ್ಲಿ ಯಾವುದು 7ನೇ ಅನುಸೂಚಿಯ ಅಡಿಯಲ್ಲಿ ಬರ್ತವೆ ಅಂತ ಇಲ್ಲಿ ಕೊಟ್ಟುಬಿಟ್ಟು ABC, A ಮತ್ತು B ಮತ್ತು C ಮತ್ತು D ಮತ್ತು A ಮತ್ತು D ಅಂತ ಆಪ್ಷನನ್ನು ಕೊಟ್ಟಿದ್ರು. ಅದರಲ್ಲಿ ABC ಅಂತಕ್ಕಂಥ ಆಪ್ಷನ್ ಸರಿ ಇತ್ತು. ಅದೇ ರೀತಿ ಮುಂದೆ ಯಾವ ರೀತಿ ಕೇಳ್ಬೋದು ಅದನ್ನು ನಾವು ಇಲ್ಲಿ ತಂದಿದ್ದೀವಿ. ನೋಡಿ 7ನೇ ಅನುಸೂಚಿಯ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳು ನೋಡಿ, ಭಾರತದ ಸಂವಿಧಾನದ 7ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ
ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಏನಪ್ಪ ಮೊದಲನೇ ಹೇಳಿಕೆ ನೋಡಿ, ಇದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯನ್ನು ಒಳಗೊಂಡಿದೆ. ಮೊದಲನೇ ಹೇಳಿಕೆ ಸರಿ ಇದೆ. ಯಾಕೆಂದರೆ ನಾವು ಆಗಲೇ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಕೂಡ ಒಂದ್ಸಲಿ ರಿವೈಸ್ ಮಾಡ್ಕೊಂಡಿದ್ದೀವಿ. ಈ ಒಂದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯನ್ನು ಒಳಗೊಂಡಿದೆ ಅಂತ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ. ಅದೇ ರೀತಿ ನೋಡಿ, ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸಕಾಂಗ ಅಧಿಕಾರಗಳ ಬಗ್ಗೆ ಹಂಚಿಕೆಯನ್ನು ಸಂಬಂಧ ಹೊಂದಿದೆ. ಹೌದಪ್ಪ, ಏನಪ್ಪ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧ ಯಾವ ರೀತಿ ಇರುತ್ತೆ? ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಡಿಸೆಂಟ್ರಲೈಸೇಷನ್ ಅಂತ ಅಂದ್ರೆ ಏನು? ಬರೀ ಕೇಂದ್ರದ ಹತ್ರ ಅಷ್ಟೇ ಪವರ್ ಇಲ್ಲ, ರಾಜ್ಯಗಳಿಗೂ ಕೂಡ ಕೆಲವು ಪವರ್ಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಸಮವರ್ತಿ ಪಟ್ಟಿಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಸೇರಿ ಅಲ್ಲಿ ಏನಪ್ಪ ಮಾಡ್ಬೋದು ಅಂತ ಅಂದರೆ ಕಾನೂನು ರಚನೆಯನ್ನು ಮಾಡಬಹುದು. ಅದಕ್ಕಾಗಿ ಈ ಒಂದು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅನ್ನು ಹೇಳುತ್ತೆ ಅಂತ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಇಲ್ಲಿ ಸರಿ ಇದೆ. ಮೂರನೇ ಹೇಳಿಕೆ ನೋಡಿ, ಉಳಿಕೆ ವಿಷಯಗಳನ್ನು ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ವಿದ್ಯಾರ್ಥಿಗಳೇ, ಉಳಿಕೆ ವಿಷಯಗಳು ಅಂತಂದ್ರೆ ಏನು? ಕೇಂದ್ರ ಪಟ್ಟಿಯಲ್ಲೂ ಕೂಡ ಇರಲ್ಲ, ರಾಜ್ಯ ಪಟ್ಟಿಯಲ್ಲೂ ಕೂಡ ಇರಲ್ಲ, ಸಮವರ್ತಿ ಪಟ್ಟಿಯಲ್ಲೂ ಕೂಡ ಇರಲ್ಲ. ಈ ಮೂರರಲ್ಲೂ ಕೂಡ ಇರದೇ ಇರತಕ್ಕಂಥದ್ದನ್ನು ಒಂದು ಉಳಿಕೆ ಪಟ್ಟಿ ಅಂತ ಕರೀತಾರೆ. ಅದನ್ನು ರೆಸಿಡ್ಯೂವರಿ ಸಬ್ಜೆಕ್ಟ್ಸ್ ಅಂತ ಕರೀತಾರೆ. ರೆಸಿಡ್ಯೂವರಿ ಸಬ್ಜೆಕ್ಟ್ ಇದನ್ನು ಸಮವರ್ತಿ ಪಟ್ಟಿಗೆ ಸೇರಿಸಿದ್ದಾರೆ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಸಮವರ್ತಿ ಪಟ್ಟಿಯಲ್ಲಿ ಸೇರಿಸ್ಬಿಟ್ರು ಅಂತಂದರೆ ಸಮವರ್ತಿ ಪಟ್ಟಿಯಲ್ಲಿ ಇರಬೇಕಿತ್ತು. ಹಾಗಾಗಿ ಮೂರನೇ ಹೇಳಿಕೆಯಲ್ಲಿ ತಪ್ಪಾಗ್ಬಿಡತ್ತಲ್ವಾ? ಈಸಿಯಾಗಿ ತಪ್ಪಾಗತ್ತಲ್ವಾ? ಹಾಗಾಗಿ ಮೂರನೇದಲ್ಲಿದೆ ಅದು ತಪ್ಪು, ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಈಗ ಇದರಲ್ಲಾದರೂ ಬರ್ಬೋದು, ಇದರಲ್ಲಾದರೂ ಬರ್ಬೋದು. ಒಂದು ಮಾತ್ರ ಅಂತ ಕೊಟ್ಟಿದ್ದಾರೆ, ಒಂದು ಮತ್ತು ಎರಡು ಮಾತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ಹೇಳಿಕೆ ನೋಡಿ, ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸಕಾಂಗ ಅಧಿಕಾರದ ಬಗ್ಗೆ ಹಂಚಿಕೆಯನ್ನು ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಹಾಗಾಗಿ ಒಂದು ಮತ್ತು ಎರಡು ಮಾತ್ರ ಸರಿ. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯ್ತಲ್ವಾ? ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ. ಅರ್ಥ ಆಯ್ತಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಇದೆ ನೋಡಿ. ಈಗ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 8ನೇ ಒಂದು ಅನುಸೂಚಿ ಅಂತ ಬರುತ್ತೆ. 8ನೇ ಅನುಸೂಚಿಯನ್ನು ಈ ಒಂದು 8ನೇ ಅನುಸೂಚಿ ಅಥವಾ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸಂವಿಧಾನದಲ್ಲಿ ಮೂಲತಃ 14 ಭಾಷೆಗಳನ್ನು ಸೇರಿಸಲಾಗಿತ್ತು. 14 ಭಾಷೆಗಳನ್ನು ಸೇರಿಸಲಾಗಿತ್ತು. ಅದಾದ ಬಳಿಕ ಟೈಮ್ಗೆ ಅಥವಾ ಸಮಯಕ್ಕೆ ತಕ್ಕಂತೆ ಇಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ಮಾಡ್ಕೊಂಡು ಬಂದರು. ಈ ಒಂದು ತಿದ್ದುಪಡಿಗಳನ್ನು ಮಾಡಿಕೊಂಡು ಪ್ರಸ್ತುತವಾಗಿ ನಮ್ಮದು ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ದಾವೆ? 22 ಭಾಷೆಗಳು ಇದ್ದಾವೆ. 22 ಭಾಷೆಗಳಿದ್ದಾವೆ. ಆದರೆ ಈ ಒಂದು 22 ಭಾಷೆಗಳಲ್ಲಿ ಇಂಗ್ಲಿಷ್ ಭಾಷೆ ಇಲ್ಲ. ಗೊತ್ತಿರಲಿ, ಇಂಗ್ಲಿಷ್ ಭಾಷೆ ಇಲ್ಲ. ವಿದ್ಯಾರ್ಥಿಗಳೇ, ಇಲ್ಲೇ ಕನ್ಫ್ಯೂಷನ್ ಮಾಡೋದು ನಮಗೆ. ಓಕೆನಾ? ಇಂಗ್ಲಿಷ್ ಭಾಷೆ ಇಲ್ಲ. ಅದೇ ರೀತಿ ಇಲ್ಲಿ ಹೇಳಿಕೆಗಳಲ್ಲಿ ಪ್ರಶ್ನೆ ಬಂದ್ಬಿಟ್ಟಿದೆ. ನೋಡೋಣ ಬನ್ನಿ. ಈ ಒಂದು 14 ಇದ್ದಿದ್ದು 22 ಹೇಗಾಯಿತು ಅದನ್ನು ಕೂಡ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ನೋಡೋಣ ಇವಾಗ. ನೋಡಿ, 8ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಇದು ಸಂವಿಧಾನದಿಂದ ಮಾನ್ಯತೆ ಪಡೆದ ಭಾಷೆಗಳ ಪಟ್ಟಿಯನ್ನು ಒಳಗೊಂಡಿದೆ. ಹೌದಲ್ವಾ? ಭಾಷೆಗಳ ಪಟ್ಟಿ ಇದೆ ಅಲ್ವಾ? ಹಾಗಾಗಿ ಸರಿ ಇದೆ. 8ನೇ ಅನುಸೂಚಿಯಲ್ಲಿ ಮೂಲತಃ 14 ಭಾಷೆಗಳು ಇದ್ವು. ನಾನು ಈಗಾಗಲೇ ಹೇಳಿದೆ 14 ಇದ್ವು. ಅದನ್ನು ಈಗ ಸಮಯಕ್ಕೆ ತಕ್ಕಂತೆ ತಿದ್ದುಪಡಿಗಳನ್ನು ಮಾಡಿ 22 ಭಾಷೆಗಳನ್ನು ಸೇರಿಸಿದ್ದಾರೆ ಅಂತ, ಅಥವಾ 22 ಭಾಷೆಗಳನ್ನು ಮಾಡಿದ್ದಾರೆ ಅಂತ. ಅಂದರೆ 8 ಭಾಷೆಗಳು ಹೊಸದಾಗಿ ಸೇರಿಸಿದ್ದಾರೆ. ಅವು ಯಾವ್ಯಾವ್ದು ಅಂತಲೂ ಕೂಡ ಹೇಳ್ತೀನಿ. ನೆಕ್ಸ್ಟು ಮೂರನೇದು ನೋಡಿ, ಇಂಗ್ಲಿಷ್ ಭಾಷೆಯನ್ನು 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದೆ 8ನೇ ಅನುಸೂಚಿಯಲ್ಲಿ ಇಂಗ್ಲಿಷ್ ಭಾಷೆ ಇಲ್ಲ. ಹಾಗಾಗಿ ಇಲ್ಲಿ ಮೂರನೇ ಹೇಳಿಕೆ ಏನಿದೆ ಅದು ತಪ್ಪು. ಹಾಗಾಗಿ 3 ಇರತಕ್ಕಂಥ ಆಪ್ಷನ್ ಹೋಯ್ತಲ್ವಾ? ಇದು ಕೂಡ ಹೋಯ್ತು, ಇದು ಕೂಡ ಹೋಯ್ತು. ಬಟ್ 8ನೇ ಅನುಸೂಚಿಯಲ್ಲಿ ಮೂಲತಃ 14 ಭಾಷೆ ಇದ್ದು, ಇದು ಸರಿ ಇದೆ, 2 ಸರಿ ಇದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಅಷ್ಟೇ ನಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಇದನ್ನು ಬಿಟ್ಟರೆ ಇನ್ನೇನು ಇಲ್ಲ. ಈಗ ನಾವು ಬರೋದಾದರೆ ಇಲ್ಲಿ ಮೂಲತಃ ಈ ಒಂದು ಏನಪ್ಪ ಅಂತಂದರೆ, ಸ್ವಲ್ಪ ಇಲ್ಲಿ ನಾನು ಟೈಮ್ ಮಾಡ್ಕೋತೀನಿ. ಓಕೆ, ಈಗ ನೋಡಿ ಏನಪ್ಪ ಅಂತ ಅಂದರೆ, ನಮ್ಮ ಒಂದು ಸಂವಿಧಾನದಲ್ಲಿ ಮೂಲತಃ ಇಲ್ಲಿ ಎಷ್ಟು ಭಾಷೆಗಳು ಇದ್ವು? 14 ಭಾಷೆಗಳು ಇದ್ವು ಮೂಲತಃ. ಬಟ್ ಇವಾಗ ಎಷ್ಟಿದ್ದಾವೆ? 22 ಭಾಷೆಗಳು ಇದ್ದಾವೆ. 22 ಭಾಷೆಗಳಿದ್ದಾವೆ. ಬಟ್ ಈ ಒಂದು 22 ಭಾಷೆಗಳು ಏನಿದ್ದಾವೆ, ಈ ಒಂದು 3 ಏನಪ್ಪ ಅಂತ ತಿದ್ದುಪಡಿಗಳನ್ನು ಮಾಡ್ತೀವಿ. 3 ತಿದ್ದುಪಡಿಗಳು ಕಂಟಿನ್ಯೂಸ್ ಆಗಿ. ಮೊದಲನೇ ತಿದ್ದುಪಡಿ ಯಾವುದು? 21ನೇ ತಿದ್ದುಪಡಿ. 21ನೇ ತಿದ್ದುಪಡಿಯನ್ನು ಮಾಡ್ತೀವಿ. 21ನೇ ತಿದ್ದುಪಡಿಯನ್ನು ಮಾಡಿದಾಗ ಈ ಒಂದು ಸಂವಿಧಾನದಲ್ಲಿ ಸಿಂಧಿ ಅಂತಕ್ಕಂಥ ಭಾಷೆ, ಸಿಂಧಿ, ಓಕೆನಾ? ಬರ್ಕೊಳ್ಳಿ, ಇದನ್ನು 100% ಕೇಳ್ತಾರೆ. ಸಿಂಧಿ ಅಂತಕ್ಕಂಥ ಭಾಷೆನ ಆ್ಯಡ್ ಮಾಡ್ತೀವಿ. ಇದು ಮೊದಲನೇದಾಯಿತು. 14 ಭಾಷೆಗಳಿಗೆ ಇದೊಂದು ಆ್ಯಡ್ ಆಯಿತು, +1. ಓಕೆನಾ? ನೆಕ್ಸ್ಟ್ ಇನ್ನೊಂದು ಯಾವುದು? 71ನೇ ತಿದ್ದುಪಡಿ. 71ನೇ ತಿದ್ದುಪಡಿ ಮುಖಾಂತರ ನೇಪಾಳಿ, ಮಣಿಪುರಿ,
ಕೊಂಕಣಿ ಈ ಅಂತಕ್ಕಂಥ ಒಂದು 3 ಭಾಷೆಗಳನ್ನು ಆ್ಯಡ್ ಮಾಡ್ತಾರೆ. ಇನ್ನೊಂದ್ಸಲಿ ಬರ್ಕೊಳ್ಳಿಬೇಕಾದ್ರೆ ನೇಪಾಳಿ, ಮಣಿಪುರಿ, ಕೊಂಕಣಿ ಟೋಟಲ್ ಆಗಿ ಎಷ್ಟಾದವು? ಇಲ್ಲಿ 3 ಭಾಷೆ ಆ್ಯಡ್ ಆಯ್ತಲ್ವಾ. ನೆಕ್ಸ್ಟು 92ನೇ ತಿದ್ದುಪಡಿ. ನಿಮಗೆ ತಿದ್ದುಪಡಿ ಗೊತ್ತಾಗಲಿಲ್ಲ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, 21, 71 ನೆನ್ಪಿಟ್ಕೊಂಡ್ರೆ ಸಾಕು, 92 ಆಟೋಮೆಟಿಕಲಿ ಈಗ ಬರುತ್ತೆ. ಏನಪ್ಪ ಅಂತಂದರೆ 1 + 1 2, 2 + 7 9 ಅಷ್ಟೇ, ಈಸಿ. 92ನೇ ತಿದ್ದುಪಡಿ ಮುಖಾಂತರ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 3 ಇದೆ. 1 + 3 ಎಷ್ಟು? 4 ಅಷ್ಟೇ. 4 ಭಾಷೆಗಳು ಮತ್ತೆ ಆ್ಯಡ್ ಆಗ್ತವೆ. ಯಾವ್ಯಾವುದು? ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ 4 ಭಾಷೆಗಳು. ಇಷ್ಟು ಮೇಯ್ನ್ ಆಗಿ ಇರ್ತಕ್ಕಂಥ ಒಂದು 4 ಭಾಷೆಗಳು ಸೇರಿಕೊಂಡು ಈಗ ನೋಡಿ 14 ಇತ್ತು. 14 ಆದಮೇಲೆ ಎಷ್ಟಾಯಿತು? 15 ಆಯಿತು. 15 + 3 ಎಷ್ಟು? 18 ಆಯಿತು. 18 + 4 ಎಷ್ಟು? 22 ಆಯಿತು. ಇಷ್ಟೇ. ಇದು ಈಸಿಯಾಗಿ ಇರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಸಂವಿಧಾನದ ತಿದ್ದುಪಡಿಗಳಲ್ಲಿ ಇರ್ತಕ್ಕಂತಹ ಒಂದು ಭಾಷೆಗಳ ಮೇಲೆ ಆಗಿರ್ತಕ್ಕಂಥ ತಿದ್ದುಪಡಿಗಳು. ಓಕೆನಾ? ಅರ್ಥ ಆಯ್ತಾ? ಈಗ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಗ್ಲಿಷ್ ಈ ಒಂದು 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿಲ್ಲ, ಹಾಗಾಗಿ 3ನೇ ಆಪ್ಷನ್ ಇಲ್ಲ ಅಂತ. ಓಕೆನಾ? ಅರ್ಥ ಆಯ್ತಲ್ವಾ? ಮುಂದಕ್ಕೆ ಹೋಗೋಣ ಅಲ್ವಾ? ಇವಾಗ ಬನ್ನಿ ಮುಂದಕ್ಕೆ ಹೋಗೋಣ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 11th ಶೆಡ್ಯೂಲ್ ಅಥವಾ 11ನೇ ಅನುಸೂಚಿ ಅಂತ ಕೊಟ್ಟಿದ್ದಾರೆ. ಏನಪ್ಪ 11ನೇ ಅನುಸೂಚಿ? ನೋಡಿ ಏನಿದೆ, ಇದನ್ನು 73ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು. ನೋಡಿ, 11ನೇ ಅನುಸೂಚಿ ಏನಪ್ಪ ಹೇಳುತ್ತೆ? ಪಂಚಾಯಿತಿ ಬಗ್ಗೆ ಹೇಳುತ್ತೆ. ಪಂಚಾಯಿತಿ ಬಗ್ಗೆ, ಈ ಒಂದು ಪಂಚಾಯಿತಿ ಬಗ್ಗೆ ಹೇಳ್ತಕ್ಕಂಥ ಅನುಸೂಚಿ ಯಾವುದು? 73ನೇ ಸಂವಿಧಾನದ ತಿದ್ದುಪಡಿಯ ಮುಖಾಂತರ ಆಗಿರ್ತಕ್ಕಂಥ ಒಂದು ಏನಪ್ಪ ಅಂತ ಅಂದರೆ 11ನೇ ಅನುಸೂಚಿ. 11ನೇ ಅನುಸೂಚಿ 1992ನೇ ತಾರೀಕು ಇದರಲ್ಲಿ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಬಹುದು ಇಲ್ಲಿ, ಈ ಒಂದು ಪಂಚಾಯತ್ ದಿನಾಚರಣೆಯನ್ನು ಯಾವ ವರ್ಷದಲ್ಲಿ ಅಥವಾ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೀವಿ ಅಂತ. ನೋಡಿ, ಪಂಚಾಯತ್ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತೀನಿ. ಇದಕ್ಕೆ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಕಾಮೆಂಟನ್ನು ಮಾಡಬೇಕು. ಓಕೆನಾ? ಪಂಚಾಯತ್ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ ಅಂತ. ಓಕೆನಾ? ಆಪ್ಷನ್ ಎ ನೋಡಿ, ಆಪ್ಷನ್ ಎ ಮಾರ್ಚ್ 22, ಆಪ್ಷನ್ ಬಿ ನೋಡಿ ಏಪ್ರಿಲ್ 24, ಆಪ್ಷನ್ ಸಿ ನೋಡಿ ಜುಲೈ 10, ನೆಕ್ಸ್ಟು ಆಪ್ಷನ್ ಡಿ ನೋಡಿ ಡಿಸೆಂಬರ್ 2. ಓಕೆನಾ? ಇದಕ್ಕೆ ಆನ್ಸರನ್ನು ಮಾಡಬೇಕು. ಪಂಚಾಯಿತಿ ಅಥವಾ ಪಂಚಾಯಿತಿ ದಿನವನ್ನು ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ಆನ್ಸರನ್ನು ಮಾಡಬೇಕು. ಎಲ್ಲರೂ ಕೂಡ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಓಕೆನಾ? ಅರ್ಥ ಆಯ್ತಾ? ಇದು ಇವತ್ತಿನ ಒಂದು ಕ್ವಶನ್. ಇದು ಈಗ ನೋಡಿ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು. ಹೌದಲ್ವಾ? ಸೇರಿಸಲಾಗಿದೆ. ಹಾಗಾಗಿ ಮೊದಲನೇ ಆಪ್ಷನ್ ಸರಿ ಇದೆ. ನೆಕ್ಸ್ಟ್, ಇದು ಪಂಚಾಯತ್ಗಳಿಗೆ ಸಂಬಂಧಪಟ್ಟಂಥ 29 ವಿಷಯಗಳು. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, 29 ವಿಷಯಗಳಿದ್ದಾವೆ. 29 ವಿಷಯಗಳು. ಅದೇ ಮುನ್ಸಿಪಾಲಿಟಿಗೆ ಬಂದರೆ, ಅಂದರೆ 12ನೇ ಅನುಸೂಚಿಗೆ ಬಂದರೆ ಇದರಲ್ಲಿ 18 ವಿಷಯಗಳು ಇದ್ದಾವೆ. ಓಕೆನಾ? ಇಲ್ಲಿ 29 ವಿಷಯಗಳು, ಪಂಚಾಯತಿಗೆ 29 ವಿಷಯಗಳು ಕೊಟ್ಟಿದ್ದಾರೆ. ಹಾಗಾಗಿ 2ನೇ ಹೇಳಿಕೆ ಕೂಡ ಸರಿ ಇದೆ. 3ನೇ ನೋಡಿ, 11ನೇ ಅನುಸೂಚಿಯಲ್ಲಿ ಇರತಕ್ಕಂಥ ಎಲ್ಲ ವಿಷಯಗಳನ್ನು ಸ್ವಯಂಚಾಲಿತವಾಗಿ ಪಂಚಾಯತ್ಗಳಿಗೆ ವರ್ಗಾಯಿಸಲಾಗುತ್ತದೆ. ನೋಡಿ, ಸ್ವಯಂಚಾಲಿತ ಅಂತ ಕೊಟ್ಟಿದ್ದಾರೆ. ನಾವು ಇಂಗ್ಲೀಷಲ್ಲಿ ಇನ್ನೊಂದ್ಸರಿ ಓದ್ಕೊಳ್ಳೋಣ ಇವಾಗ. ನೋಡಿ, ದ ಸಬ್ಜೆಕ್ಟ್ಸ್ ಇನ್ ದ 11th ಶೆಡ್ಯೂಲ್ ಆರ್ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಟು ಪಂಚಾಯತ್. ನೋಡಿ ವಿದ್ಯಾರ್ಥಿಗಳೇ, ನೋಡಿ ಆಟೋಮೆಟಿಕಲಿ ಏನೂ ಕೂಡ ಆಗೋದಿಲ್ಲ ವಿದ್ಯಾರ್ಥಿಗಳೇ. ನೀವು ಸುಮ್ಮನೆ ಪೆನ್ ಎಲ್ಲಾದರೂ ಇಟ್ಟಿದ್ರಿ ಅಂತ ಅಂದರೆ ಅದು ಅಲ್ಲೇ ಇರುತ್ತೆ. ನೀವೇನಾದರೂ ಎತ್ಕೊಂಡು ಬೇರೆ ಕಡೆ ಇಟ್ಟರೆ ಮಾತ್ರ ಆಗತ್ತೆ. ಹಾಗಾಗಿ ಆಟೋಮೆಟಿಕಲಿ ಅಂತಕ್ಕಂಥ ವರ್ಡ್ ಇಲ್ಲಿ ತಪ್ಪು ಮಾಡುತ್ತೆ ಈ ಒಂದು ಹೇಳಿಕೆಯನ್ನು. ಹಾಗಾಗಿ 3ನೇ ಹೇಳಿಕೆ ತಪ್ಪಿದೆ. 1 ಮತ್ತು 2 ಮಾತ್ರ ಸರಿ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿ ಆಗತ್ತೆ. ಅರ್ಥ ಆಯ್ತಲ್ವಾ? ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕೊನೆಯ ಪ್ರಶ್ನೆ ಇದು. ಇದಕ್ಕೆ ನೀವು ಏನು ಮಾಡಬೇಕು? ಕರೆಕ್ಟಾಗಿ ನಾನೇ ಹೇಳ್ಕೊಡ್ತೀನಿ. ಯಾಕೆ ಅಂತ ಅಂದರೆ ಇನ್ನೂ ಕೂಡ ಇನ್ನೊಂದು ಟಾಪಿಕ್ ಇದೆ. ಇದೇ ಸೇಮ್ ಏನು 12 ಅನುಸೂಚಿಗಳ ಬಗ್ಗೆ ಇನ್ನೂ ತುಂಬ ಕ್ವಶನ್ ಇದ್ದಾವೆ. ಬಟ್ ಏನಪ್ಪ ಅಂತಾರೆ, ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತೀರಿ, 20 ನಿಮಿಷ ಕ್ಲಾಸ್ ಮಾಡಿಬಿಟ್ರೆ ಸಾಕು. ಮುಂದೆ ಏನಾದರೂ ನೀವು ಮಾಡಿದ್ರಿ ಅಂತ ಅರ್ಧಕ್ಕರ್ಧ ವಿದ್ಯಾರ್ಥಿಗಳು ನೋಡೋದೇ ಇಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ. ಇವತ್ತಿನ ಒಂದು ಕೊನೆ ಪ್ರಶ್ನೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 12th ಶೆಡ್ಯೂಲ್. 12ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ನೋಡಿ ಏನಪ್ಪ ಇದೆ 12ನೇ ಅನುಸೂಚಿಯಲ್ಲಿ. ನೋಡಿ, ಇದನ್ನು 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. 11ನೇ ಅನುಸೂಚಿನ 73ರಿಂದ ಮಾಡಿದರು. 12ನೇ ಅನುಸೂಚಿನ 74ನೇ ಸಂವಿಧಾನದ ತಿದ್ದುಪಡಿಯಿಂದ ಮಾಡಿದರು. ಹಾಗಾಗಿ 1ನೇ ಹೇಳಿಕೆ ಸರಿ ಇದೆ. ಅದೇ ರೀತಿ ಇದು ಪುರಸಭೆ ಅಂತ ಅಂದ್ರೆ ಏನು? ಮುನ್ಸಿಪಾಲಿಟೀಸ್ಗಳಿಗೆ ಸಂಬಂಧ ಹೊಂದಿದೆ. ಅದರಲ್ಲಿ 18 ವಿಷಯಗಳನ್ನು ಇದು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹಿಂದೆ ಹೇಳಿದ್ದೀನಿ. ಪಂಚಾಯಿತಿಗಳಿಗೆ 29 ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಮುನ್ಸಿಪಾಲಿಟಿಗಳಿಗೆ ಎಷ್ಟಪ್ಪ ಅಂತಂದರೆ
ಎಷ್ಟು ಇದು 18 ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಇದು ಸಂವಿಧಾನದ 243 ಡಬ್ಲ್ಯೂ ಎಂಬತಕ್ಕಂಥ ಹುದ್ದೆಗೆ ಸಂಬಂಧ ಹೊಂದಿದೆ. ನೋಡಿ ವಿದ್ಯಾರ್ಥಿಗಳು 100% ಕೇಳ್ತಾರೆ ವಿದ್ಯಾರ್ಥಿಗಳು ಇದು, ಯಾಕೆ ಅಂತಾನೆ ಮುನ್ಸಿಪಾಲಿಟಿ ತುಂಬ ಇಂಪಾರ್ಟೆಂಟು. 243 ಡಬ್ಲ್ಯೂ ಯಾಕಪ್ಪ ಅಂತ ಅಂದರೆ ಈ ಒಂದು ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿ RDPR ಅಂಡರ್ ಬರುತ್ತೆ. RDPR ಅಂತ ಅಂದರೆ ಏನು? ಈ ಒಂದು ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಇದ್ರ ಮೇಲೆ ನೀವು ಓದಲೇಬೇಕು ಇದನ್ನು. ಆವಾಗೂ ಕೂಡ ನೀವು ಡೀಟೇಲ್ಸ್ ಆಗಿ ಓದ್ತೀರಾ. ಬಟ್ ಏನಪ್ಪ ಅಂತ ಅಂದರೆ ಇವಾಗ ಓದ್ತಿದ್ದೀರಲ್ವಾ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ, ಇವಾಗೇ ಓದ್ಕೊಂಬಿಡಿ, ಸ್ವಲ್ಪ RDPR ಕವರ್ ಆಗಿಬಿಡುತ್ತೆ ಇಲ್ಲೇ, ಹೌದಲ್ವಾ? ಈಗ ನೋಡ್ಕೊಂಬಿಡಿ, ಮುನ್ಸಿಪಾಲಿಟಿ ಅಡಿಯಲ್ಲಿ 243 ಡಬ್ಲ್ಯೂ ವಿಧಿಯಲ್ಲಿ ಸಂಬಂಧ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಹೇಳಿಕೆ ಕೂಡ ಇಲ್ಲಿ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಪಂಚಾಯಿತಿ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೀವಿ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ. ಜೊತೆಗೆ ಇನ್ನೊಂದ್ಸರಿ ನಾನು ಈ ಒಂದು ಬ್ಯಾಚ್ ಬಗ್ಗೆ ತೋರಿಸ್ಬಿಡ್ತೀನಿ. ವಿದ್ಯಾರ್ಥಿಗಳೇ, ಸಂಪೂರ್ಣ ಬ್ಯಾಚ್ ಅಂತ ಲಾಂಚ್ ಮಾಡಿದ್ದೀವಿ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ 501 ರೂಪಾಯಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಬ್ಯಾಚ್ ಸಿಗ್ತಾ ಇದೆ. ಪ್ರಚಲಿತ ಘಟನೆಗಳು 6 ತಿಂಗಳ ಮಿನಿಮಮ್ 6 ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು ಕೂಡ ಕೊಡ್ತೀವಿ. ಅದಕ್ಕಾಗಿ ಇದನ್ನು ನೀವು ಪರ್ಚೇಸ್ ಮಾಡಿಕೊಂಡು ನೀವು ಓದ್ಕೋಬೋದಾಗಿರ್ತದೆ. ಇವತ್ತಿನ ತರಗತಿ ನಿಮಗೇನಾದರೂ ಯೂಸ್ ಆಗಿದ್ದರೆ ತಪ್ಪದೇ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆನಾ? ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.